ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೀಗ 100ರ ಸಂಭ್ರಮ. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನಕ್ಕೆ ಸಾಕ್ಷಿಯಾದ ನೆಲ ಬೆಳಗಾವಿ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನಾ ಹಾಗೂ ಪೂರ್ವ ಜಿಲ್ಲಾ ಅಧ್ಯಕ್ಷರಾದ ಎಂ ಮೂರ್ತಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರನ್ನು ಬೆಳಗಾವಿ ಸಮಾವೇಶಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಈ ಬಗ್ಗೆ ಮಾತನಾಡಿದ ಪೂರ್ವ ಜಿಲ್ಲಾಧ್ಯಕ್ಷರಾದ ಮೂರ್ತಿ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಾಗೂ ಮುಖಂಡರಲ್ಲಿ ಮನವಿ ಮಾಡಿದ್ದು ಅತಿ ಹೆಚ್ಚು ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಂಡರು. ಈ ಸಮಯದಲ್ಲಿ ಪನ್ನೀರ್ ಸೆಲ್ವಂ, ಪಿ ಚಿನ್ನತಂಬಿ, ಆರ್ ಮರಿಯಾ ಪ್ರಕಾಶ್, ಸೈಕ್ ಕಸೀಂ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಬಂಧುಗಳಿಗೂ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೂ ನಾನು ಎಂ ಮೂರ್ತಿ, ಪೂರ್ವ ಜಿಲ್ಲಾ ಅಧ್ಯಕ್ಷ, SC ವಿಭಾಗ, ನಮ್ಮ ರಾಜ್ಯ ಅಧ್ಯಕ್ಷರು ಆರ್ ಧರ್ಮಸೇನಾ ಸಾಹೇಬರು ಮತ್ತು KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಮತ್ತು ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತೇನು ನಮ್ಮ ಬೆಳಗಾವಿಯಲ್ಲಿ ನಮ್ಮ ಗಾಂಧೀಜಿದು ಅಧಿವೇಶನ ಮಾಡ್ತಿದ್ದಾರೆ. 100ನೇ ವರ್ಷದ್ದು. 1924 ಮಹಾತ್ಮ ಗಾಂಧೀಜಿ ಸ್ಥಾಪನೆ ಮಾಡಿರ್ತಾರೆ. ಪಕ್ಷದ ಅಧ್ಯಕ್ಷರಾಗಿ AICC ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ಇವತ್ತಿಗೆ 100ನೇ ವರ್ಷ ಆಗಿರುತ್ತೆ. ಡಿಸೆಂಬರು 26, 27, 2024 ವರ್ಷ. ಇವತ್ತು ನಾವೇನು ಅಧಿವೇಶನ ಹಮ್ಮಿಕೊಂಡವ್ರೆ, ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ನಾವೆಲ್ಲ ಭಾಗವಹಿಸಬೇಕು. ಬೆಳಗಾಮಲ್ಲಿ ದೇಶದಲ್ಲಿ ನಮ್ಮದೇನು ಭಾರತ ದೇಶದಲ್ಲಿ 29 ಸ್ಟೇಟ್ ಬರುತ್ತೆ, 29 ರಾಜ್ಯದಿಂದ ಬರ್ತಾರೆ. ನಮ್ಮ ಕರ್ನಾಟಕದಿಂದ ನಾವೆಲ್ಲರೂ ನಮ್ಮ ಪಕ್ಷ ಮುಖಂಡರುಗಳು ಈ ಅಧಿವೇಶನದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ನಾವೆಲ್ಲ ಅಲ್ಲೆಲ್ಲ ಸೇರೋಣ. ಇವತ್ತು ಏನು 100ನೇ ವರ್ಷದ ಮಾಡ್ತಿದ್ದಾರೆ ಅಧ್ಯಕ್ಷರು, ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಮತ್ತೊಮ್ಮೆ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷನಾಗಿ SC ವಿಭಾಗದಿಂದ ತಮಗೆಲ್ಲರಿಗೂ ವಿನಂತಿಸ್ಕೊಳ್ತೀನಿ. ತಾವೆಲ್ಲ ಬರಬೇಕಾಗಿ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಕಲೆ ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಬರಬೇಕು.